ಹಾಯ್ ಹೆಲೋ ನಾವು 5ನೇ ಕಿಟ್ಟಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಡಿಸೆಂಬರ್ ಮಂತ್ ಆಗಿರೋದ್ರಿಂದ ರೆಡ್ ಥೀಮ್ನಲ್ಲಿ ನಾವು ಈ ಸರಿ ಕಿಟ್ಟಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಹಾಗಾಗಿ ನಾನು ರೆಡ್ ಕುರ್ತಿಯನ್ನು ಹಾಕೊಂಡಿದ್ದೆ. ನೋಡ್ತಾ ಇರ್ಬೋದು, ನಾನು ಇನ್ನು ವೆಸ್ಟರ್ನ್ ವೇನಲ್ಲಿ ಹೋಗ್ತಾ ಇದ್ದೀನಿ. ಸೊ ರೆಡ್ ಕಲರ್ ಥೀಮ್ ಇದರಿಂದ ಅವ್ರಿಗೆ ಇಷ್ಟ ಆಗಿರುವಂತಹ ಯಾವುದಾದ್ರೂ ಡ್ರೆಸ್ನಲ್ಲಿ ಹೋಗ್ಬೋದಾಗಿತ್ತು. ನಂತರ ಸೀಕ್ರೆಟ್ಸ್ ಅಂತನ ಮಾಡ್ತಾ ಇದ್ವಿ. ಹಾಗಾಗಿ ಕೆಲವೊಂದು ಗಿಫ್ಟನ್ನು ತೆಗೆದು ಪ್ಯಾಕ್ ಮಾಡ್ಕೊಂಡಿದ್ದೆ. ಸೊ ಈಗ ನಾನು ಹೊರಡ್ತಾ ಇದ್ದೀನಿ. ನಾವು ಮಾಡ್ತಿರೋದು ಈ ಸರಿ ಮಾಲ್ನಲ್ಲಿ. ಅದಕ್ಕಾಗಿ ಮೊದಲಿಗೆ ನಾವು ಮೆಟ್ರೋಗೆ ಹೋಗಿ ಅಲ್ಲಿಂದ ಮಂತ್ರಿ ಮಾಲ್ಗೆ ಹೋಗ್ತಾ ಇದ್ದೀವಿ. ಸೊ ನಾವು ಮಾಲ್ ಒಳಗಡೆ ಹೋದ ತಕ್ಷಣ ಆಲ್ರೆಡಿ ಕ್ರಿಸ್ಮಸ್ ಥೀಮ್ನಲ್ಲಿ ತುಂಬ ಚೆನ್ನಾಗಿ ಡೆಕೋರೇಟ್ ಆಗಿತ್ತು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಾಲ್ ಎಲ್ಲ ಡೆಕೋರೇಟ್ ಆಗಿದೆ ಅಂತ. ಸೊ ಹಾಗಾಗಿ ನಾವು ಈ ರೀತಿಯಾಗಿ ಡೆಕೋರೇಷನ್ ಎಲ್ಲ ಇರುತ್ತೆ ಅಂತ ಮಾಲ್ನಲ್ಲಿ ಆರ್ಗನೈಸ್ ಮಾಡಿದ್ರು. ಸೊ ಮೊದಲಿಗೆ ನಾನು ಅರ್ಪಿತಾ ಮತ್ತು ಆಶಾ ಅಷ್ಟೇ ಬಂದಿದ್ವಿ. ಹಾಗಾಗಿ ಸ್ವಲ್ಪ ಕೆಲವೊಂದು ಅಂಗಡಿಗಳಿಗೆ ವಿಸಿಟ್ ಮಾಡಿ ಸ್ವಲ್ಪ ಹೊತ್ತಲ್ಲೇ ಓಡಾಡಿಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ಬೇರೆ ಫ್ರೆಂಡ್ಸ್ಗಳಿಗೂ ಸಹ. ಅಷ್ಟರಲ್ಲಿ ಡೆಕೋರೇಷನ್ ಎಲ್ಲ ಚೆನ್ನಾಗಿದ್ದರಿಂದ ಕೆಲವೊಂದು ಫೋಟೋಗಳನ್ನು ಸಹ ಅಲ್ಲೇ ತೆಗೆಸ್ಕೊಂಡ್ವಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಫೋಟೋಸ್ ಎಲ್ಲ. ನಂತರ ಅಲ್ಲಿಂದ ನಾವು ಮತ್ತೆ ಫುಡ್ ಕೋರ್ಟ್ಗೆ ಹೋದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ಫುಡ್ ಕೋರ್ಟ್ ಇತ್ತು. ಸೊ ನಾವು ಚೂಸ್ ಮಾಡಿದ್ದು ಪಂಜಾಬಿ ಬಾರ್ಬಿಕ್ಯೂನ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹೋಗ್ತಾ ಅಂದವೇ ಇಲ್ಲಿ ಮೇಲ್ಗಡೆ ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ. ಸೊ ನಾವು ಮೊದಲೇ ಬುಕ್ಕಿಂಗ್ ಮಾಡ್ಕೊಂಡಿದ್ದರಿಂದ ಸ್ವಲ್ಪ ಬೇಗನೆ ಹೋಗಿದ್ವಿ. ಇಲ್ಲಿ ಒಳಗಡೆ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿದೆ ಏನು ಅಂತ. ಪಂಜಾಬಿ ಬಾರ್ಬಿಕ್ಯೂ. ಆ್ಯಕ್ಚುಲಿ ನಾವೇ ಇನ್ನು ಫಸ್ಟ್ ಬಂದಿದ್ದು, ಆಮೇಲೆ ತುಂಬಾ ಕ್ರೌಡ್ ಆಯಿತು. ಆಲ್ರೆಡಿ ಫುಡ್ ಎಲ್ಲ ರೆಡಿ ಆಗ್ತಿತ್ತು. ಒಂದು 5 ನಿಮಿಷ 10 ನಿಮಿಷ ವೆಯ್ಟ್ ಮಾಡಿ ಮೇಡಮ್ ಅಂತ ಹೇಳಿದ್ರು. ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಕೂತಿದ್ವಿ. ಹಾಗೆ ಬೇರೆ ಫ್ರೆಂಡ್ಸ್ಗೂ ಸಹ ವೆಯ್ಟ್ ಮಾಡ್ತಾ ಇದ್ವಿ. ವೆಜ್ ಮತ್ತು ನಾನ್ ವೆಜ್ ಎರಡೂ ಇತ್ತು. ನಾವು ತಗೊಂಡಿದ್ದು ವೆಜ್ಜನ್ನು. ನಂತರ ವೆರೈಟಿ ಆಫ್ ಪಾನಿಪುರಿ ಮತ್ತು ವೆರೈಟಿ ಆಫ್ ಫುಡ್ ಸಹ ಎಲ್ಲ ರೆಡಿ ಆಗ್ತಾ ಇತ್ತು. ಸೊ ಈಗ ನೋಡ್ತಾ ಇರ್ಬೋದು ಪೂರ್ತಿ ಒಂದು ರೆಸ್ಟೋರೆಂಟ್ನ ವ್ಯೂವನ್ನು ತೋರಿಸ್ತಾ ಇದ್ದೀನಿ. ಸೊ ನಾವು ಸಹ ಒಂದು ಟೇಬಲನ್ನು ಬುಕ್ ಮಾಡಿ ಕೂತ್ಕೊಂಡಿದ್ವಿ. ನಂತರ ಅದಾದಮೇಲೆ ಎಲ್ಲ ಫ್ರೆಂಡ್ಸು ಸಹ ಜಾಯಿನ್ ಆದ್ವಿ. ಕಂಪಲ್ಸರಿ ಜಾಯಿನ್ ಆದಮೇಲೆ ಕೆಲವೊಂದು ರೀಲ್ಸ್ ಮತ್ತು ವಿಡಿಯೋಸ್ಗಳನ್ನು ಕಂಪಲ್ಸರಿ ಮಾಡ್ಕೊತೀವಿ. ಹಾಗೆಯೇ ಎಲ್ಲರೂ ಸಹ ಅವ್ರವ್ರ ಔಟ್ಫಿಟ್ನಲ್ಲಿ ಈ ರೀತಿಯಾಗಿ ಒಂದೊಂದು ವಾಕ್ ಶೋನ ಮಾಡಿದ್ವಿ. ನಂತರ ಫೈನಲ್ ಆಗಿ ಕೆಲವೊಂದು ಫೋಟೋಗಳನ್ನು ತೆಗೆಸ್ಕೊಂಡ್ವಿ. ಅದಾದಮೇಲೆ ನನ್ನ ಫ್ರೆಂಡ್ ಅಶ್ವನ್ ಮಗನ ಬರ್ತ್ಡೇ ಇದ್ದಿದ್ದರಿಂದ ಅವನ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದ್ವಿ. ಕೇಕನ್ನು ಹೋದ್ರು ಯಾರು ಮತ್ತು ಅದಕ್ಕೆ ಹೌದು ಎಲ್ಲದು
ಆಗಲ್ಲ ಅಂತ ಅವ್ರ ಸೊ ಫೈನಲ್ ಆಗಿ ಎಲ್ಲ ಮುಗಿದ ಮೇಲೆ ಕೆಲವೊಂದು ಫೋಟೋಗಳನ್ನು ತೆಗೆಸ್ಕೊಂಡ್ವಿ. ಕೇಕ್ ಎಲ್ಲ ಕಟಿಂಗ್ ಆದಮೇಲೆ ನಾವು ಸಹ ಒಬ್ರಿಗೊಬ್ರು ಕೇಕನ್ನು ತಿನ್ನಿಸ್ಕೊಂಡು ಎಂಜಾಯ್ ಮಾಡಿದ್ವಿ. ಅದಾದಮೇಲೆ ನಾವು ಸೀಕ್ರೆಟ್ಸ್ ಅಂತ ಗಿಫ್ಟನ್ನು ತಗೊಂಡು ಬಂದಿದ್ವಿ. ಸೊ ಹಾಗಾಗಿ ಮೊದಲಿಗೆ ಸ್ಲಿಪ್ಪನ್ನು ತೆಗೆದ್ವಿ. ಈ ಸ್ಲಿಪ್ಪಲ್ಲಿ ಯಾರ ಹೆಸರು ಬಂದಿರುತ್ತೆ ಅವ್ರಿಗೆ ನಾವು ತಂದಿರುವಂತಹ ಗಿಫ್ಟನ್ನು ಕೊಡಬೇಕಾಗುತ್ತೆ ಸರ್ಪ್ರೈಸ್ ಆಗಿ. ನನಗೆ ಅರ್ಷಾ ಕೊಟ್ಟಲು, ಅದಾದಮೇಲೆ ಅರ್ಷನ್ಗೆ ಅರ್ಪಿತಾ ಕೊಟ್ಟಿದ್ದು, ನಂತರ ವರ್ಣಿತಾ ಅರ್ಪಿತಾಗೆ ಕೊಟ್ಟರು, ನಂತರ ಅನುಷಾ ಕಲ್ಪನಾಗೆ ಕೊಟ್ಟರು, ನಾನು ಅನುಷಾಗೆ ಕೊಟ್ಟೆ, ಕಲ್ಪನಾ ವರ್ಣಿತಾಗೆ ಕೊಟ್ಟರು. ಈ ರೀತಿಯಾಗಿ ಎಲ್ಲರೂ ಸಹ ಗಿಫ್ಟನ್ನು ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ತುಂಬಾನೇ ಖುಷಿ ಅನ್ನಿಸ್ತು. ಮತ್ತು ಎಲ್ಲ ಗಿಫ್ಟ್ಗಳು ಸಹ ಒಂದಕ್ಕಿಂತ ಒಂದು ತುಂಬಾನೇ ಚೆನ್ನಾಗಿತ್ತು, ತುಂಬ ಕ್ಯೂಟ್ ಅನ್ನಿಸ್ತು. ಈ ಸೀಕ್ರೆಟ್ಸ್ ಅಂತ ಗಿಫ್ಟ್ ಮಾತ್ರ ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು. ಅದಾದಮೇಲೆ ಫೈನಲ್ ಆಗಿ ಎಲ್ಲರೂ ಸಹ ಕೆಲವು ಫೋಟೋಗಳನ್ನು ತೆಗೆಸ್ಕೊಂಡ್ವಿ. ಆಲ್ರೆಡಿ ಲಂಚ್ ಟೈಮ್ ಆಗಿತ್ತು. ಮೊದಲಿಗೆ ನಾವು ಸ್ಟಾರ್ಟರ್ಸನ್ನು ತಗೊಂಡ್ವಿ ಬಾರ್ಬಿಕ್ಯೂನಲ್ಲಿ. ಅದಾದಮೇಲೆ ಹಾಗೆ ತಿನ್ಕೊಳ್ತಾ ಗೇಮ್ಸನ್ನು ಆಡ್ತಾ ಇದ್ವಿ. ಮೊದಲಿಗೆ ಮೇನ್ ಗೇಮ್ ಫಸ್ಟ್ ಮತ್ತು ಸೆಕೆಂಡ್ ಪ್ರೈಸ್ ಗೇಮನ್ನು ಆಡಿದ್ವಿ. ಈ ರೀತಿಯಾಗಿ 2 ಇಯರ್ಬಡ್ಸ್ನ ಸಹಾಯದಿಂದ ಒಂದೊಂದೇ ಕಾಯಿನನ್ನು ತೆಗೆದು ಮತ್ತೊಂದು ಬಾಕ್ಸ್ಗೆ ಹಾಕಬೇಕಾಗುತ್ತೆ. ಸೊ ಇದಕ್ಕೆ ನಮಗೆ 1 ಮಿನಿಟ್ ಟೈಮ್ ಇರುತ್ತೆ. ಸೊ ಹಾಗೆ ಎಲ್ಲರೂ ಸಹ 1 ಮಿನಿಟಲ್ಲಿ ಎಷ್ಟು ಕಾಯಿನ್ಸನ್ನು ಹಾಕ್ತೀವಿ ಅವರು ವಿನ್ನರ್ ಆಗ್ತಾರೆ. ಇದೇ ರೀತಿಯಾಗಿ 1 ಬೈ 1 ಬಂದು ಎಲ್ಲರೂ ಸಹ ಕಾಯಿನ್ಸನ್ನು ಹಾಕ್ತಾ ಇದ್ವಿ. ಈ ಗೇಮನ್ನು ಆಡುವಾಗ ಒಂದು ಟ್ರಿಕ್ ಗೊತ್ತಾಗ್ಬಿಟ್ರೆ ನಾವು ತುಂಬ ಈಸಿಯಾಗಿ ತುಂಬ ಫಾಸ್ಟಾಗಿ ಹಾಕ್ಬೋದು. ಇನ್ನು ನನ್ನ ಚಾನಲ್ನಲ್ಲಿ ಸುಮಾರು ಕಿಟಿ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಅವುಗಳನ್ನು ಸಹ ನೋಡಿ, ಬೇಕಾದರೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇದೇ ರೀತಿಯಾಗಿ 1 ಬೈ 1 ಎಲ್ಲರೂ ಸಹ ಈ ಗೇಮನ್ನು ಆಡ್ತಾ ಇದ್ದೀವಿ. ನನ್ನ ಚಾನಲ್ನಲ್ಲಿ ವ್ಲಾಗ್ಸ್ ಅಲ್ಲದೆ ಕುಕಿಂಗ್ ವಿಡಿಯೋಸ್ಗಳನ್ನು ಸಹ ಅಪ್ಲೋಡ್ ಮಾಡಿದ್ದೀನಿ. ಅವುಗಳನ್ನು ಸಹ ನೋಡಿ ಟ್ರೈ ಮಾಡಿ ಎಂದು ಕಮೆಂಟ್ ಮೂಲಕ ತಿಳಿಸಿ. ಎಲ್ಲರೂ ಸಹ ಫೈನಲ್ ಆಗಿ ಗೇಮನ್ನು ಆಟ ಆಡಿದ್ವಿ. ನಾವು ಗೇಮನ್ನು ಆಟ ಆಡ್ಕೊತ ಹಾಗೆ ತಿನ್ಕೊಂತ ಸಖತ್ ಎಂಜಾಯ್ ಮಾಡ್ತಾ ಇದ್ವಿ. ಅದಾದಮೇಲೆ ಅವ್ರ ಮಗನೂ ಸಹ ನಾನು ಆಡ್ತೀನಿ ಅಂತ, ಸೊ ಅವನ ಹತ್ರನೂ ಸಹ ಒಂದು ಗೇಮನ್ನು ಆಡಿಸಿದ್ವಿ. ಈ ಗೇಮ್ನಲ್ಲಿ ಫಸ್ಟ್ ಪ್ರೈಸ್ ಕಲ್ಪನಾಗೆ ಬಂತು, ಸೆಕೆಂಡ್ ಪ್ರೈಸ್ ಅನುಷಂಗೆ ಬಂತು. ನಂತರ ಅದಾದಮೇಲೆ ಒಂದು ಜ್ಯೂಸನ್ನು ತೊಗೊಂಡು ಬಂದುಕೊಟ್ರು. ಜ್ಯೂಸನ್ನು ಸಿಪ್ ಬೈ ಸಿಪ್ ತಗೊಳ್ತಾ ಅದಾದಮೇಲೆ ಲಕ್ಕಿ ಗೇಮನ್ನು ಆಡಿಸಿದ್ರು. ಈ ರೀತಿಯಾಗಿ ಒಂದು ಗ್ಲಾಸ್ನಲ್ಲಿ ಬ್ಯಾಂಗಲ್ಸನ್ನು ಹಾಕಿರ್ತಾರೆ. ಆ ಬ್ಯಾಂಗಲ್ಸನ್ನು ಒಂದು ಕಡ್ಡಿಯ ಸಹಾಯದಿಂದ ಈ ಪೆನ್ಸಿಲ್ ಮುಖಾಂತರ ಈ ರೀತಿಯಾಗಿ ಮತ್ತೊಂದು ಗ್ಲಾಸ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಇದಕ್ಕೆ ಟೈಮ್ ಲಿಮಿಟು 30 ಸೆಕೆಂಡ್ ಅಷ್ಟೇ ಇತ್ತು. ಸೊ ಹಾಗಾಗಿ ಎಲ್ಲರೂ ಸಹ 1 ಬೈ 1 ಬಂದು ಗೇಮನ್ನು ಆಡ್ತಾ ಇದ್ವಿ. ಇದು ಸಹ ತುಂಬಾ ಚೆನ್ನಾಗಿತ್ತು. ಈ ಲಕ್ಕಿ ಗೇಮ್ ವಿನ್ನರ್ ಅಂತ ಅಂದರೆ 1 ಮಂತ್ ಒಬ್ರಿಗೆ ಬಂದಿದ್ರೆ ನೆಕ್ಸ್ಟ್ ಮಂತ್ ಅವ್ರಿಗೆ ಕೊಡೋದಿಲ್ಲ, ನೆಕ್ಸ್ಟ್ ಬೇರೆಯವ್ರಿಗೆ ಕೊಡ್ತೀವಿ. ಬಟ್ ಫಸ್ಟ್ ಸೆಕೆಂಡ್ ಪ್ರೈಸ್ ಮಾತ್ರ ಬಂದವ್ರಿಗೆ ಬಂದರೂ ಸಹ ಅವ್ರಿಗೆ ಕಂಪಲ್ಸರಿ ಆ ಗಿಫ್ಟನ್ನು ಕೊಡಲೇಬೇಕಾಗುತ್ತೆ. ಈ ಗೇಮು ಸಹ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ. ಆ 30 ಸೆಕೆಂಡಲ್ಲಿ ಯಾರು ಗ್ಲಾಸಿಂದ ಮತ್ತೊಂದು ಗ್ಲಾಸ್ಗೆ ಎಷ್ಟು ಬ್ಯಾಂಗಲನ್ನು ಹಾಕ್ತಾರೆ ಅವರು ವಿನ್ನರು. ಆ್ಯಕ್ಚುಲಿ ಇದರಲ್ಲಿ ನನಗೆ ಮತ್ತು ಅನುಷನ್ಗೆ ಸೇಮ್ ಬಂದಿತ್ತು. ಬಟ್ ನನಗೆ ಆಲ್ರೆಡಿ ಒಂದು ಸರಿ ಲಕ್ಕಿ ಗೇಮ್ ವಿನ್ನರ್ ಬಂದಿದ್ದರಿಂದ ಅನುಷನ್ಗೆ ಬಂದಿರಲಿಲ್ಲ. ಸೊ ಅವರು ಆಬ್ವಿಯಸ್ಲಿ ವಿನ್ನರ್ ಆದರು ಇದರಲ್ಲೂ ಸಹ. ಎಲ್ಲರೂ ಸಹ ಗೇಮ್ ಮಾಡಿದ್ಮೇಲೆ ಫುಡ್ಡನ್ನು ತೊಗೊಳ್ಳೋಣ ಅಂತ ಹೋಗಿದ್ವಿ. ಮೊದಲಿಗೆ ಸ್ವೀಟು, ರೈಸು, ಸಲಾಡ್ ಎಲ್ಲ ಟ್ರೈ ಮಾಡಿದ್ವಿ. ಅದಾದಮೇಲೆ ರೋಟಿನೂ ಸಹ ಬಂತು. ರೋಟಿ ತಿಂದು ಪಾನಿಪುರಿ
ತುಂಬ ವೆರೈಟಿ ಫುಡ್ ಇತ್ತು, ಎಲ್ಲಾನು ಸ್ವಲ್ಪ ಟೇಸ್ಟ್ ಮಾಡಿದ್ವಿ. ನೋಡಿ ಇಷ್ಟು ಫುಡ್ ಎಲ್ಲ ಇದೆ, ತುಂಬಾನೇ ಚೆನ್ನಾಗಿದೆ, ತುಂಬ ವರ್ತ್ ಇದೆ ಅಂತಾನೆ ಹೇಳ್ಬೋದು. ಯಾರಾದರೂ ಮಂತ್ರಿ ಮಾಲ್ಗೆ ಹೋದರೆ ಖಂಡಿತವಾಗಿ ಟ್ರೈ ಮಾಡಿ, ಫುಡ್ ಚೆನ್ನಾಗಿದೆ. ನಂತರ ಅದಾದ್ಮೇಲೆ ಕೆಲವೊಂದು ಫೋಟೋಗಳನ್ನು ಸಹ ತೆಗೆಸ್ಕೊಂಡ್ವಿ ಅಲ್ಲೇ. ನಂತರ ಮುಗಿಸ್ಕೊಂಡು ಹೊರಗಡೆ ಬಂದು ಅಲ್ಲೂ ಸಹ ಕೆಲವೊಂದು ಫೋಟೋಗಳನ್ನ ತೆಗೆಸ್ಕೊಂಡ್ವಿ. ಅದಾದ್ಮೇಲೆ ಕಿಟ್ಟಿ ಆರ್ಗನೈಸ್ ಮಾಡಿರೋರು ಚಿಕ್ಕದಾಗಿ ಕೆಲವೊಂದು ಗಿಫ್ಟ್ಗಳನ್ನ ತಂದು ಕೊಡ್ತಾರೆ. ಸೊ ಈ ಸರಿ ಅರ್ಪಿತಾ ಆರ್ಗನೈಸ್ ಮಾಡಿದ್ರಿಂದ ಇರ್ತೀವಿ ಕ್ಯೂಟ್ ಆಗಿರುವಂತಹ ಕ್ಲಿಪ್ ಅನ್ನ ತಂದು ಕೊಟ್ರು, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಅರ್ಪಿತಾ. ಅದಾದ್ಮೇಲೆ ಪ್ರೈಸ್ ಬಂದಿರೋರಿಗೆಲ್ಲ ಅಲ್ಲೇ ಗಿಫ್ಟ್ ಅನ್ನ ಕೊಟ್ರು. ಅದಾದ್ಮೇಲೆ ಎಲ್ಲರೂ ಸಹ ಮನೆಗೆ ಹೊರಟ್ವಿ. ಇಷ್ಟ ಆಗಿತ್ತು ಇವತ್ತಿನ ನಮ್ಮ ಕಿಟ್ಟಿ ವಿಡಿಯೋ. ಈ 5ನೇ ಕಿಟ್ಟಿ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಒಂದಿಗೆ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಅಂಡ್ ಬಾಯ್ ಎವ್ರಿ ಒನ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.